ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ತೊಗರಿಬೇಳೆ ಒಂದು 3 ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಗ್ಲಾಸ್ನಷ್ಟು. ಅದಕ್ಕೆ ಇವಾಗ ಒಂದು ಚಿಕ್ಕ ಈರುಳ್ಳಿ, ಒಂದು ದಪ್ಪ ಟೊಮೆಟೊ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು 4 ಎಲೆ ಕರಿಬೇವು ಎಲ್ಲ ಸೇರಿ ಇದಕ್ಕೆ ಬೇಯಿಸ್ಕೊಳ್ಳೋಣ. ಫಸ್ಟ್ ಇದನ್ನು 4 ಪೀಸ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಬೇಳೆ ತೊಗೊಂಡಿರ್ತೀರ ಅದರ ಪ್ರಮಾಣದ ಮೇಲೆ. ಇಷ್ಟೇ ಅಂತ ಅಳತೆಯನ್ನು ಬೇಕಾಗಿಲ್ಲ ಅದಕ್ಕೆ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ಸೀಟಿ ಬರೋವರೆಗೆ ನೀವು ಎಷ್ಟು ರೈಸ್ ಬೇಯಿಸ್ತಿರಲ್ಲ ಅಷ್ಟು ಬೇಯಿಸ್ಕೊಳ್ಳಿ. ಇಷ್ಟೇ ಸೀಟಿ ಅಂತ ಏನಿಲ್ಲ. ಈಗ ಕುಕ್ಕರ್ಗಳು ಒಮ್ಮೆ ಸೀಟಿ ಬರುತ್ತೆ, ಒಂದೊಂದು ಬರೋದಿಲ್ಲ. ನೀವು ರೈಸ್ ಎಲ್ಲ ಹೆಂಗೆ ಬೇಯಿಸ್ಕೊತಿರ್ತೀರ ಆ ಥರ ಬೇಳೆ ಬೇಯಿಸ್ಕೊಳ್ಳಿ. ಇವಾಗ ಬೇಳೆ ಬೇಯಿಸಿಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಇದು ತೊಗರಿಬೇಳೆ ಸಾಂಬಾರು. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಇವಾಗ ಫುಲ್ ದೊಡ್ಡ ಟೇಬಲ್ ಸ್ಪೂನ್ ಇತ್ತು ಅಂದರೆ, ಇದು ನೋಡಿ ಚಿಕ್ಕದಿದೆ ಮಕ್ಕಳು ತಿನ್ನೋದು, ಇದರಲ್ಲಿ ನಾನು 1 ಸ್ಪೂನ್ ಹಾಕಿದ್ದೀನಿ. ಇದು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದು ಚಟಾಪಟ ಅಂದ್ಕೊಳ್ಳಿ. ನೋಡಿ, ಚಟಾಪಟ ಅಂತ ಡ್ರೈ ಚಟಾಪಟ ಅಂದರೆ ತುಂಬ ಘಮಲು ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದಕ್ಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು 4 ಎಲೆ ಕರಿಬೇವು ತೊಗೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಆಫ್ ಮಾಡಿದ್ದೀನಿ ಸ್ಟವ್, ನಾನು ಸಿಡಿಬಾರ್ದು ಅಂತ. ತುಂಬ ಸಿಡಿಯುತ್ತೆ ಅದು. ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿಬಿಡಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನೋಡಿ, ಮುಚ್ಚಳ ಮುಚ್ಚಿಬಿಟ್ರೆ ಏನೂ ಇದು ಆಗೋಲ್ಲ. ಸ್ವಲ್ಪ ಉರಿಗೆ ಬಂದ್ ಮಾಡಿಬಿಟ್ಟು ಹಾಕ್ಬಿಡ್ಬೇಕು ಕರಿಬೇವು. ಇದು ಬೆಳ್ಳುಳ್ಳಿ ಒಂದು 5-6 ಪೀಸ್ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ನಾನು. ದಪ್ಪ ದಪ್ಪ ಜಜ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಬೇಯಿಸೋಕೆ ಹಾಕಿದ್ದೆ, ಆದರೆ ಮೇಲ್ಗಡೆ ಸ್ವಲ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಎಲ್ಲ ಬೆಳ್ಳುಳ್ಳಿನ ಎಣ್ಣೆನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಬೆಂದಿದೆ. ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸಾಂಬಾರು ಎಷ್ಟು ಮಾಡ್ತಿರ್ತೀರ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಈಗ ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೋಣ, ರುಚಿಗೆ ತಕ್ಕಷ್ಟು. ಸಾಂಬಾರು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಹುಳಿ ಹಾಕಿರೋದ್ರಿಂದ ನೀವು ಬೇಡ ಅಂದರೆ ಬಿಡ್ಬೋದು. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಬೇಳೆನ ಬೇಯಿಸ್ಕೊಂಡಿದ್ದೀನಿ ನಾನು ಆಗಲೇ ಮೆತ್ತಿಗೆ. ಇದನ್ನು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಈ ಥರ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಾಫ್ಟಾಗಿ ಬೆಂದಿದೆ ತೊಗರಿಬೇಳೆ ಇದು. ಇದಕ್ಕೆ ಹಾಕೊಂಡ್ಬಿಡೋಣ ಈ ಪಾತ್ರೆಗೆ, ಕುಕ್ಕರ್ನಲ್ಲಿರೋದೆಲ್ಲ. ಕುಕ್ಕರಲ್ಲೆಲ್ಲ ಬೇಳೆ ಎಲ್ಲ ಹತ್ತಿತ್ತಲ್ವ, ಅದನ್ನೆಲ್ಲ ಅಲ್ಲಾಡಿಸ್ಬಿಟ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ. ಬೇರೆ ನೀರು ಇನ್ನೊಂದು ಸ್ವಲ್ಪ ಹಾಕೋಣ. ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸಾರು ಬೇಕು, ಸಾಂಬಾರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತಿಳಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕಿದ್ದೀನಿ. ಇವಾಗ ನೋಡಿ, ಸಣ್ಣ ಹೆಚ್ಚಿ ತೊಳೆದು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾಟಿ ಹಾಕೊಳ್ಳಿ, ತುಂಬ ಸೂಪರಾಗಿರುತ್ತೆ ಸಾರು. ಒಂದು ದೊಡ್ಡ ಪಾತ್ರೆ ಮಾಡಿದರೆ ಸಾರು ಉಳಿಯೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಹೈಬ್ರಿಡ್ಗೆ ಅಷ್ಟು ಸ್ಮೆಲ್ ಇರೋಲ್ಲ. ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ, ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಹೇಳ್ತಾ ಇದ್ದೀನಿ, ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಆಮೇಲೆ ಬಂದುಬಿಡುತ್ತೆ ಬಾಯಿಗೆ, ತಪ್ಪಿ ತಿಳ್ಕೊಬೇಡಿ. ಈ ಥರ ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿ ಬರೋವರೆಗೂ ಕುದಿಸ್ಕೊಂಡ್ಬಿಡ್ಬೇಕು. ನೋಡಿ, ಗಟ್ಟಿ ಇಷ್ಟು ಬೇಕು ಅಂದರೆ ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಗಟ್ಟಿ ಅನ್ನಿಸ್ತಾ ಇದೆ. ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ಗಮ್ಮಂತ ಇದೆ ಸಾಂಬಾರು. ನಾಟಿ ಕೊತ್ತಂಬರಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಹೈಬ್ರಿಡೇ, ಇಲ್ಲಿ ಮಾಲ್ಗಳಲ್ಲೆಲ್ಲ ಹೈಬ್ರಿಡೇ ಸಿಗುತ್ತೆ. ತರಕಾರಿ ಅಂಗಡಿಗೆ ಹೋಗೇ ತರಬೇಕು, ಅಲ್ಲಿ ನಾನು ಹೋಗೋದಿಲ್ಲ, ಹಾಗಾಗಿ ತಂದಿಲ್ಲ. ನೋಡಿ, ಈ ಥರ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಕುದಿಸ್ತೀವಲ್ಲ ಅಷ್ಟು ಸಾರು ಟೇಸ್ಟ್ ಬರುತ್ತೆ. ಇವಾಗ
ಲಾಸ್ಟಿಗೆ ಕುದಿಸಿದ ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಟೇಸ್ಟ್ ನೋಡೋಕ್ಕೋಸ್ಕರ ಸ್ವಲ್ಪ ಈ ಥರ ಕೈಯಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆ ಇಲ್ಲ ನೋಡ್ಕೊಂಡು ಸ್ವಲ್ಪ ಈ ಥರ ಬಿಸಿ ಊದ್ಕೊಂಡು ಕೈಗೆ ಹಾಕ್ಕೊಂಡು ಟೇಸ್ಟ್ ನೋಡಿ ನಾಲಿಗೆ ಹಚ್ಕೊಂಡು. ಕರೆಕ್ಟ್ ಸೂಪರಾಗಿದೆ ನಮ್ಮ ಸಾರು. ನೀವು ಕೂಡ ಈ ಥರ ಕರೆಕ್ಟಾಗಿದ್ದರೆ ಸರಿ, ಇಲ್ಲ ಏನು ಸ್ವಲ್ಪ ಖಾರದ ಪುಡಿ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡಿಕೊಡಿ ಅಷ್ಟೇ. ನೋಡಿ ಸೂಪರಾಗಿರುವಂಥ ತೊಗರಿಬೇಳೆ ಸಾಂಬಾರು, ತೊಗರಿಬೇಳೆ ಪಾಲಕ್ ಸಾಂಬಾರು ರೆಡಿಯಾಗಿದೆ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಯಾವಾಗ ಬೇಕಾದ್ರೂ ತಿನ್ನಿ. ಮಾಡಿ ಇಟ್ಕೊಂಡು ಒಂದು ವಾರ 4-5 ದಿವಸ ಕೂಡ ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ. ನಮಸ್ಕಾರ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.